ವಿರಾಮದ ಬಳಿಕ ಮತ್ತೆ ಸ್ವಾಗತ. ರೇವಣ್ಣ ಜಾಮೀನು ಅರ್ಜಿ ವಜಾ ಆಗಿದೆ. ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದ ಎಚ್.ಡಿ. ರೇವಣ್ಣ ಅವರಿಗೆ ರಿಲೀಫ್ ಸಿಕ್ಕಿಲ್ಲ. ಯಾವುದೇ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗುವ ಸಾಧ್ಯತೆ ಇದೆ. ರೇವಣ್ಣ ಅವರ ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನಿಗೆ ಅವರು ಮನವಿಯನ್ನ ಸಲ್ಲಿಸಿದ್ರು, ಆದರೆ ಅದು ಸಾಧ್ಯ ಆಗಿಲ್ಲ. ಜಾಮೀನು ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಆಲ್ರೆಡಿ ಹೊರಡಿಸಲಾಗಿದೆ ಎಚ್.ಡಿ. ರೇವಣ್ಣ ಅವರಿಗೆ. ಯಾವುದೇ ಸಮಯದಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇದೆ. ಕೆ.ಆರ್. ನಗರದ ಎಫ್ಐಆರ್ಗೆ ಸಂಬಂಧಪಟ್ಟಂಗೆ ಸಂತ್ರಸ್ತ ಯುವತಿಯ ಮಗ ಕೊಟ್ಟ ಕಂಪ್ಲೇಂಟ್ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗುವ ಸಾಧ್ಯತೆ ಇದೆ. ರೇವಣ್ಣ ಅವರ ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನಿಗೆ ಅವರು ಮನವಿಯನ್ನ ಸಲ್ಲಿಸಿದ್ರು, ಆದರೆ ಅದು ಸಾಧ್ಯ ಆಗಿಲ್ಲ. ಜಾಮೀನು ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಆಲ್ರೆಡಿ ಹೊರಡಿಸಲಾಗಿದೆ ಎಚ್.ಡಿ. ರೇವಣ್ಣ ಅವರಿಗೆ. ಯಾವುದೇ ಸಮಯದಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇದೆ. ಕೆ.ಆರ್. ನಗರದ ಎಫ್ಐಆರ್ಗೆ ಸಂಬಂಧಪಟ್ಟಂಗೆ ಸಂತ್ರಸ್ತ ಯುವತಿಯ ಮಗ ಕೊಟ್ಟ ಕಂಪ್ಲೇಂಟ್, ಅದರಲ್ಲಿ ಪ್ರಮುಖ ಆರೋಪಿ ಎಚ್.ಡಿ. ರೇವಣ್ಣ. ಸೋಮವಾರದ ತನಕ ರೇವಣ್ಣಗೆ ರಿಲೀಫ್ ಇಲ್ಲ. ರೇವಣ್ಣ ಜಾಮೀನು ಅರ್ಜಿ ವಜಾ ಆಗಿದೆ. ಎಚ್.ಡಿ. ರೇವಣ್ಣಗೆ ರಿಲೀಫ್ ಇಲ್ಲ. ನಿರೀಕ್ಷಣಾ ಜಾಮೀನಿಗೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು, ಆದರೆ ರೇವಣ್ಣನವರ ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಮೇ 6ಕ್ಕೆ ಮತ್ತೆ ಅರ್ಜಿ ವಿಚಾರಣೆ ನಡೆಸುತ್ತೆ. ಸೋಮವಾರದ ತನಕ ರೇವಣ್ಣಗೆ ರಿಲೀಫ್ ಇಲ್ಲ. ಯಾವುದೇ ಸಮಯದಲ್ಲಿ ರೇವಣ್ಣ ಅವರನ್ನ ಬಂಧನ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಕೆ.ಆರ್. ನಗರದಲ್ಲಿ ಸಂತ್ರಸ್ತ ಯುವತಿಯ ಮಗ ಕೊಟ್ಟ ಕಂಪ್ಲೇಂಟ್ನ ಆಧಾರದ ಮೇಲೆ ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿದೆ. ಹೊಳೆನರಸೀಪುರದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವುದೇ ಬೇಲೇಬಲ್ ಸೆಕ್ಷನ್ಗಳು ಹಾಕ್ಲಿಲ್ಲ, ಅದು ಸ್ವಲ್ಪ ರಿಲೀಫ್ ಇತ್ತು. ನಿರೀಕ್ಷಣಾ ಜಾಮೀನು ವಾಪಸ್ ತೆಗೆದುಕೊಂಡಿದ್ರು, ಆದರೆ ಕೆ.ಆರ್. ನಗರದ ಕೇಸ್ನಲ್ಲಿ ಹಂಗಾಗಿಲ್ಲ. ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ವಕೀಲರ ಮೂಲಕ ಸಲ್ಲಿಸಿದ್ರು, ಆದರೆ ಸುದೀರ್ಘ ವಿಚಾರಣೆ ಆದ ನಂತರ ಈಗ ಜಾಮೀನನ್ನ ಕೊಡೋದಕ್ಕೆ ಬರೋದಿಲ್ಲ. 6ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಮೇ 6ಕ್ಕೆ ಮತ್ತೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಅಂದ್ರೆ ಸೋಮವಾರ ಅರ್ಜಿ ವಿಚಾರಣೆ ನಡೆಯುತ್ತೆ. ಅಲ್ಲಿವರೆಗೂ ಕೂಡ ರೇವಣ್ಣ ಅವರಿಗೆ ಭೀತಿ, ಬಂಧನದ ಭೀತಿ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಚ್.ಡಿ. ರೇವಣ್ಣ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇದೆ. ಕಂಡಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಬಂಧನ ಮಾಡುವ ಸಾಧ್ಯತೆಯೂ ಇದೆ. ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಯಾವುದೇ ಏರ್ಪೋರ್ಟ್ನಿಂದ ರೇವಣ್ಣ ತಪ್ಪಿಸಿಕೊಳ್ಳಬಾರದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ದೇಶದ ಯಾವುದೇ ಮೂಲೆಯಲ್ಲಿ ಏರ್ಪೋರ್ಟ್ಗೆ ಪ್ರವೇಶ ಮಾಡಿದ್ರು ಕೂಡ ಅಲ್ಲಿ ಬಂಧನ ಮಾಡ್ತಾರೆ. ಎಚ್.ಡಿ. ರೇವಣ್ಣ ಅವರಿಗೂ ಕೂಡ ಅದೇ ರೀತಿಯಾಗಿದೆ. ರೇವಣ್ಣನವರ ಜಾಮೀನು ಅರ್ಜಿ ವಜಾ ಆಗಿದೆ. ನಿರೀಕ್ಷಣಾ ಜಾಮೀನನ್ನ ಕೋರಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು, ಅದರ ವಾದ ಪ್ರತಿವಾದ ನಡೆದು ಇವತ್ತು ಎಚ್.ಡಿ. ರೇವಣ್ಣನವರಿಗೆ ಜಾಮೀನು ಅರ್ಜಿ ವಜಾ ಆಗಿದೆ. ಜಾಮೀನು ಸಿಗಲಿಲ್ಲ, ರಿಲೀಫ್ ಸಿಗಲಿಲ್ಲ. ಮಗನ ಜೊತೆಗೆ ಇವರು ಕೂಡ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತೇಳಿ ಸಂತ್ರಸ್ತ ಯುವತಿ ಇವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಇವರ ಮೇಲೂ ಕೂಡ ಆರೋಪ ಇತ್ತು, ಆದರೆ ಈಗ ಜಾಮೀನನ್ನ ಕೋರಿದ್ರು. ನಿರೀಕ್ಷಣಾ ಜಾಮೀನು ಬಂಧನ ಆಗಬಹುದು ಅಂತೇಳಿ, ಆದರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ರೇವಣ್ಣನವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಸದ್ಯಕ್ಕೆ ಸೋಮವಾರದವರೆಗೂ ಕೂಡ ರೇವಣ್ಣನವರಿಗೆ ರಿಲೀಫ್ ಇಲ್ಲ. ಯಾವುದೇ ಸಮಯದಲ್ಲಿ ಬೇಕಾದರೂ, ಯಾವುದೇ ಹೊತ್ತಿನಲ್ಲಿ ಬೇಕಾದರೂ ಅವರನ್ನ ಬಂಧನ ಮಾಡಬಹುದು. ಬಂಧನ ಮಾಡುವ ಸಾಧ್ಯತೆ ಇದೆ. ರೇವಣ್ಣ ಅವರನ್ನ, ಮಾಜಿ ಮಂತ್ರಿಗಳನ್ನ ಬಂಧನ ಮಾಡಬಹುದು ಯಾವುದೇ ಸಮಯದಲ್ಲಿ. ನಿರೀಕ್ಷಣಾ ಜಾಮೀನನ್ನ ಕೋರಿದ್ರು, ಆದರೆ ಸಾಧ್ಯ ಆಗಿಲ್ಲ. ಮೇ 6ಕ್ಕೆ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಡವಡವ ಶುರುವಾಗಿದೆ ರೇವಣ್ಣ ಅವರಿಗೆ. ಏನಾಗಬಹುದು? ಅರ್ಜಿ ವಜಾ ಆಗಿದೆ, ಜಾಮೀನು ಅರ್ಜಿ. ವಾಟ್ ನೆಕ್ಸ್ಟ್? ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಸುನಿಲ್?
ಎಸ್ ರಂಜಿತ್, ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇದ್ದಂತಹ ವಿಚಾರಣೆ ನಿಜಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಈ ಒಂದು ವಿಚಾರಣೆ ಅಂತ್ಯದಲ್ಲಿ ಯಾವ ರೀತಿ ಆದೇಶ ಬರುತ್ತೆ ಅನ್ನುವಂಥದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ಡಿಪೆಂಡ್ ಆಗಿದೆ ಅನ್ನುವಂಥದ್ದನ್ನು ನಿರೀಕ್ಷಿಸಲಾಗಿತ್ತು. ಅದೇ ರೀತಿಯಲ್ಲಿ ಈಗ ಆಗಿರೋ ಒಂದು ಪ್ರಕ್ರಿಯೆ ಅಂತ ಹೇಳಿದರೆ HD ರೇವಣ್ಣ ಅವರಿಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು, ಅದನ್ನು ರಿಜೆಕ್ಟ್ ಮಾಡಲಾಗಿದೆ. ಹಾಗಾಗಿ ಈಗ ಅವರು ಸೋಮವಾರದವರೆಗೂ ಕಾಯಲೇಬೇಕಾದಂಥ ಅನಿವಾರ್ಯತೆ ಇದೆ. ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಧ್ಯಂತರ ಅರ್ಜಿ ರಿಜೆಕ್ಟೆಡ್ ಆಗಿರೋದ್ರಿಂದಾಗಿ ಸೋಮವಾರ ಅವರು ರೆಗ್ಯುಲರ್ ಬೇಲು ಕೂಡ ಅಪ್ಲೈ ಮಾಡುವಂಥ ಒಂದು ಚಾನ್ಸಸ್ ಇದೆ. ಮತ್ತು ಒಂದು ವೇಳೆ ಇವತ್ತು ಬೇಲ್ ಸಿಕ್ಕಿದ್ದೇ ಆದಲ್ಲಿ ಅವರು CID ಕಚೇರಿಗೆ ಬರ್ಬೋದು, SIT ಮುಂದೆ ಹಾಜರಾಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ನಿರೀಕ್ಷೆ ಕೂಡ ಇತ್ತು. ಆದರೆ ಈಗ ರಿಜೆಕ್ಟ್ ಆಗಿರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು SIT ಅಧಿಕಾರಿಗಳ ಮುಂದೆ ಬರಲಿಕ್ಕಿಲ್ಲ. ಯಾಕೆಂದರೆ ಒಂದು ವೇಳೆ ವಿಚಾರಣೆಗೆ ಅಂತ ಹೇಳಿ ಅವರೇ ಸ್ವಯಂ ಪ್ರೇರಿತರಾಗಿ ಬಂದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು SIT ಅಧಿಕಾರಿಗಳ ಮುಂದೆ ಹಾಜರಾಗುವಂಥ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಹೇಳಬೇಕಾಗುತ್ತೆ. ಜೊತೆಗೆ ಸೋಮವಾರ ಯಾವ ರೀತಿ ಒಂದು ವಿಚಾರಣೆ ನಡೆಯುತ್ತೆ ಮತ್ತು ಆ ಒಂದು ಸಂದರ್ಭದಲ್ಲಿ SIT ಪರ ವಕೀಲರು ಸಲ್ಲಿಸುವಂಥ ಆಕ್ಷೇಪಣೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ HD ರೇವಣ್ಣ ಪರ ವಕೀಲರು ಸಲ್ಲಿಸುವಂಥ ಮನವಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆಯಲ್ಲಿ ಇವತ್ತಿನ ಬೆಳವಣಿಗೆಯಲ್ಲಿ KR ನಗರದಲ್ಲಿ ಈ ಒಂದು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಕ್ಟಿಮ್ ಆಗಿದ್ದಂಥ ಮಹಿಳೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇದು ಕೂಡ ಪ್ರಕರಣದಲ್ಲಿ ಅವರಿಗೆ ರಿಲೀಫ್ ಆಗೋದಕ್ಕೆ ಕಾರಣ ಆಗುತ್ತೆ. ಆದರೆ ಫೈನಲ್ ಆಗಿ ಈ